ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪ್ರವಾಸ ರದ್ದಾಗಿದೆ. ಇಸ್ರೇಲ್ ಪ್ರವಾಸ ರದ್ದು ಮಾಡಿದ್ದಾರೆ. ಫೀಟ್ ಎಕ್ಸಿಟ್. ಇರಾನ್ ವಾಯು ಪ್ರದೇಶ ಬಳಸದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ವಿಮಾನಯಾನ ಕಂಪನಿಗಳಿಗೆ ಭಾರತದ ಎಚ್ಚರಿಕೆ. ಇರಾನ್ ವಿರುದ್ಧ ನ್ಯಾಟೋ ಪಡೆಗಳು ಅಖಾಡಕ್ಕಿಳಿದಿದ್ದಾವೆ. ನ್ಯಾಟೋ ಪಡೆಗಳು ಅಖಾಡಕ್ಕಿಳಿದ ಬಳಿಕ ಎಚ್ಚರಿಕೆಯನ್ನ ನೀಡಲಾಗಿದೆ. ಇರಾನ್ ಯುದ್ಧಾತಂಕದ ಬೆನ್ನಲ್ಲೇ ಷೇರು ಮಾರುಕಟ್ಟೆ ಕುಸಿದಿರುವುದು. ಸೆನ್ಸೆಕ್ಸ್ನಲ್ಲಿ 1600ಕ್ಕೂ ಹೆಚ್ಚು ಅಂಕಗಳ ಕುಸಿತ ಆಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದೆ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಪ್ರವಾಸ ರದ್ದಾಗಿದೆ ಅನ್ನೋ ಮಾಹಿತಿ. ಇಸ್ರೇಲ್ ಪ್ರವಾಸ ರದ್ದು ಮಾಡಿದ್ದಾರೆ. ಪೀಟ್ ಹೆಗ್ಸೆಟ್. ಇರಾನ್ ವಾಯು ಪ್ರದೇಶ ಬಳಸದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ವಿಮಾನಯಾನ ಕಂಪನಿಗಳಿಗೆ ಭಾರತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವುದು. ಇರಾನ್ ವಿರುದ್ಧ ಅಖಾಡಕ್ಕಿಳಿದ ನ್ಯಾಟೋ ಪಡೆಗಳು ಇರಾನ್ ವಿರುದ್ಧ ಅಖಾಡಕ್ಕಿಳಿದಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಇರಾನ್ಗೆ ಉಳಿಗಾಲವಿಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಎದುರಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಇಷ್ಟು ದಿನಗಳ ಕಾಲ ನಾವು ಗಮನಿಸಿದ್ವಿ, ಕದನ ವಿರಾಮ ಘೋಷಣೆಯಾಗಿತ್ತು. ಅದಕ್ಕಿಂತ ಮುಂಚೆ ಇಸ್ರೇಲ್ ಒಂದು ಕಡೆ ಆದರೆ ಅಮೆರಿಕ ಮತ್ತೊಂದು ಕಡೆಯಿಂದ ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಬಂದಿದ್ವು. ಆದರೂ ಕೂಡ ಇರಾನ್ ಯಾವುದೇ ಕಾರಣಕ್ಕೂ ಜಗ್ಗಿರಲಿಲ್ಲ, ಬಗ್ಗಿರಲಿಲ್ಲ. ಈಗ ಇರಾನ್ ವಿರುದ್ಧ ನ್ಯಾಟೋ ರಾಷ್ಟ್ರಗಳು ಕೂಡ ನಿಲ್ತವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಅಂತೂ ಇಂತೂ ಈ ಯುದ್ಧ ಮುಗೀತು, ಇನ್ನು ಮುಂದೆ ಜಗತ್ತು ಆರಾಮಾಗಿರಬಹುದು ಅಂತ ಅನ್ಕೊಳ್ಳುವಷ್ಟರಲ್ಲಿ ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಯುದ್ಧ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಯಾಕೆ, ಏನಾಯ್ತು? ರಾಮ್, ಟರ್ಕಿ ದೇಶದ ಅಂಕಾರದಲ್ಲಿ ಒಂದು ನೇಟೋ ಸದಸ್ಯ ರಾಷ್ಟ್ರಗಳ ಸಭೆ ನಡೀತು. ಈ ಸಭೆಯಲ್ಲಿ ಭಾಗವಹಿಸಿದ್ದ ಟ್ರಂಪ್ ಪ್ರಧಾನವಾಗಿ ಇರಾನ್ ವಿರುದ್ಧ ಅಮೆರಿಕ ಏನು ಯುದ್ಧ ನಡೆಸ್ತು, ಆ ಯುದ್ಧಕ್ಕೆ ಯಾವುದೇ ಕಾರಣಕ್ಕೂ ನೇಟೋ ರಾಷ್ಟ್ರಗಳು ಕೈ ಜೋಡಿಸಲಿಲ್ಲ. ಇದರಿಂದ ಅಮೆರಿಕಾಗೆ ಒಂದು ಸಂಕಷ್ಟದ ಸನ್ನಿವೇಶ ನಿರ್ಮಾಣ ಆಗಿತ್ತು. ಜೊತೆಗೆ ಒಂದು ಪ್ರಮುಖ ಟಾರ್ಗೆಟ್ಗಳನ್ನು ಗುರಿಯಾಗಿಸುವಂಥ ಸಂದರ್ಭದಲ್ಲಿ ನೇಟೋ ನೆರವಿಲ್ಲದ ಕಾರಣದಿಂದಾಗಿ ನಾವು ಸಾಕಷ್ಟು ಸಂಕಷ್ಟ ಅನುಭವಿಸಿದ್ವಿ. ಹಾಗೆ ನೋಡಿದ್ರೆ ಅಮೆರಿಕ ನೇಟೋಗೆ ಸಾಕಷ್ಟು ಏನೊಂದು ಮಿಲಿಟರಿ ಒಕ್ಕೂಟಕ್ಕೆ ಸಾಕಷ್ಟು ಧನ ಸಹಾಯ ಮಾಡುತ್ತೆ. ಹಂಗಿದ್ರೂ ಕೂಡ ನೇಟೋ ನಮಗೆ ಸಹಕರಿಸಲಿಲ್ಲ. ನೀವು ಈ ರೀತಿ ಮಾಡೋದ್ರಿಂದಾಗಿ ವಿಶ್ವಶಾಂತಿಗೆ ಧಕ್ಕೆ ಆಗುತ್ತೆ, ನೀವು ಈ ರೀತಿ ಮಾಡೋದ್ರಿಂದಾಗಿ ನಿಮ್ಮದೇ ಆದಂತಹ ಒಂದು ಏನು ಹಡಗುಗಳ ಸಂಚಾರ ಇದೆ ಸಮುದ್ರದಲ್ಲಿ, ಸರಕು ಸಾಗಣೆ ಹಡಗುಗಳ ಸಂಚಾರ, ಅದಕ್ಕೂ ಕೂಡ ಸಮಸ್ಯೆ ಆಗ್ತಿದೆ. ನೀವು ಈ ಯುದ್ಧಕ್ಕೆ ಕೈ ಜೋಡಿಸ್ಬೇಕು, ನೀವು ಅಮೆರಿಕ ಜೊತೆಗೆ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಟ್ರಂಪ್ ಅತ್ಯಂತ ಪ್ರಬಲವಾಗಿ ಒಂದು ತಮ್ಮ ವಾದವನ್ನು ಮಂಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ಕಡೆ ನೇಟೋದ ಪ್ರಧಾನ ಕಾರ್ಯದರ್ಶಿಗಳು ಹೇಳಿರೋದು, ಇರಾನ್ ವಿರುದ್ಧ ಏನು ಅಮೆರಿಕ ಈಗ ಮತ್ತೊಮ್ಮೆ ದಾಳಿ ನಡೆಸಬೇಕು ಅಂತ ನಿರ್ಧರಿಸಿದೆ, ಅದು ಅಬ್ಸಲ್ಯೂಟ್ಲಿ ನೆಸಸರಿ ಅಂತ ಹೇಳಿದ್ದಾರೆ. ಅಂದರೆ ಅದು ಅತ್ಯಂತ ಅಗತ್ಯವಾಗಿ ಆಗಲೇಬೇಕಾದಂಥ ದಾಳಿ ಅಂತ ಹೇಳ್ಬಿಟ್ಟು ನೇಟೋ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ. ಜೊತೆಯಲ್ಲೇ ಟ್ರಂಪ್ ಅವರೇನು ಹೇಳಿದ್ರು, ನೇಟೋ ನಮಗೆ ಬೆಂಬಲ ನೀಡಲಿಲ್ಲ ಅಂತ, ಅದಕ್ಕೆ ತಿರುಗೇಟನ್ನು ಕೂಡ ನೀಡಿದ್ದಾರೆ. ಇದುವರೆಗೂ 5,000 ಬಾರಿ ಅಮೆರಿಕದ ಯುದ್ಧ ವಿಮಾನಗಳು ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ ನೇಟೋ ರಾಷ್ಟ್ರಗಳು ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ ಅಧಿಕೃತವಾಗಿ ನೇಟೋ ಸೈನಿಕರಿರ್ಬೋದು, ನೇಟೋ ವಾಯುಪಡೆ ಇರ್ಬೋದು ಮತ್ತು ನೌಕಾಪಡೆ ಇರ್ಬೋದು, ಅದು ಯುದ್ಧಕ್ಕೆ ರಂಗಪ್ರವೇಶ ಮಾಡುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಈಗಾಗಲೇ ಅಮೆರಿಕ ಇರಾನ್ ಮೇಲೆ ಯುದ್ಧವನ್ನು ಸಾರಿದೆ. ಏನಕ್ಕೆ ನೀವು ಮತ್ತೆ ಇರಾನ್ ಮೇಲೆ ಯುದ್ಧವನ್ನು ಸಾರಿದ್ರಿ ಅಂತ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಕೇಳಿದ್ರೆ, ಇವರ ಜೊತೆ ಮಾತಾಡೋದು ಟೈಮ್ ವೇಸ್ಟ್ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಜೊತೆಗೆ ನಾವೇನು ಕದನ ವಿರಾಮ ಪ್ರಸ್ತಾಪವನ್ನು ಮಾಡ್ಕೊಂಡಿದ್ವಿ, ಆ ಒಂದು ಟೈಮ್, ಆ ಒಂದು ಡೆಡ್ಲೈನ್ ಮುಗಿದಿದೆ. ಇಷ್ಟಾದರೂ ಕೂಡ ನಾವೊಂದು ಫೈನಲ್ ಅಗ್ರಿಮೆಂಟಿಗೆ ಬರೋಕ್ಕಾಗಿಲ್ಲ. ಅವರು ಒಂದು ರೀತಿಯಾದಂತಹ ಉಚ್ಚಾಟದ ವರ್ತನೆಯನ್ನು ತೋರಿಸ್ತಿದ್ದಾರೆ, ಮೊಂಡಾಟ ಪ್ರದರ್ಶನ ಮಾಡ್ತಿದ್ದಾರೆ ಇರಾನ್ ಸರ್ಕಾರ. ಅವರು ನಮ್ಮ ಜೊತೆ ಅಗ್ರಿಮೆಂಟಿಗೆ ಬರ್ತಿಲ್ಲ ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಪ್ರಮುಖವಾದ ಆಕ್ಷೇಪ. ಇದೇ ಕಾರಣದಿಂದಾಗಿ ಒಟ್ಟು 86ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ನಾವು ದಾಳಿ ನಡೆಸ್ತೀವಿ ಅಂತ ಈಗಾಗಲೇ ಟಾರ್ಗೆಟ್ನ ಹಾಕಿಕೊಳ್ಳಲಾಗಿದೆ. ಅಮೆರಿಕದ ವಾಯುಪಡೆಯ ಯುದ್ಧ ವಿಮಾನಗಳು ಈಗಾಗಲೇ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಆರಂಭಿಸಿದ್ದಾವೆ. ಇದೆಲ್ಲ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಇರಾನ್ ವಿರುದ್ಧ ಅಮೆರಿಕ ಮತ್ತೆ ದಾಳಿ ಮಾಡ್ತಿರೋದು ಅಥವಾ ಯುದ್ಧ ಅನಿವಾರ್ಯ ಅಂತ ಯಾಕೆ ಹೇಳ್ತಿದೆ ಅಂತ ನೋಡೋದಾದರೆ, ಮೊದಲಿಗೆ ಏನೊಂದು ಅಣುಬಾಂಬ್ ತಯಾರಿಕೆಗೆ ಮುಂದಾಗಿದ್ದೆ ಇರಾನ್,
ತನ್ನ ಅಣು ಸಂಸ್ಕರಣೆಯನ್ನು 60%ಕ್ಕೂ ಹೆಚ್ಚು ಮಾಡಿ ಮುಗಿಸಿದೆ. ಯಾವಾಗ ಬೇಕಾದರೂ ಇರಾನ್ ಕೈಯಲ್ಲಿ ಅಣುಬಾಂಬ್ ಬರ್ಬೋದು. ಒಂದು ವೇಳೆ ಇರಾನ್ ಕೈಯಲ್ಲಿ ಅಣುಬಾಂಬ್ ಬಂದರೆ ಅದು ಮೊದಲು ದಾಳಿ ಮಾಡೋದು ಇಸ್ರೇಲ್ ಮೇಲೆ ಆಗಿರುತ್ತೆ. ಒಂದು ವೇಳೆ ಏನಾದರೂ ಅಣುಬಾಂಬ್ ದಾಳಿ ಏನಾದರೂ ನಡೆದರೆ ಇಸ್ರೇಲ್ ಮೇಲೆ, ಅದು ಇಡೀ ವಿಶ್ವದಲ್ಲಿ ನಡೆದಂಥ 3ನೇ ಅಣುಬಾಂಬ್ ದಾಳಿ ಆಗುತ್ತೆ. ಯಾಕೆಂದರೆ ಈಗಾಗಲೇ ಜಪಾನ್ ಮೇಲೆ ಅಮೆರಿಕ 2ನೇ ಮಹಾಯುದ್ಧ ಸಂದರ್ಭದಲ್ಲಿ 2 ಬಾರಿ ಅಣುಬಾಂಬ್ ದಾಳಿ ನಡೆಸಿತ್ತು. ಆ ನಂತರ ಯಾವುದೇ ದೇಶ ಯಾವುದೇ ಮತ್ತೊಂದು ದೇಶದ ಮೇಲೆ ಅಣುಬಾಂಬ್ ದಾಳಿಯನ್ನು ನಡೆಸಿಲ್ಲ. ಒಂದು ವೇಳೆ ಏನಾದರೂ ಇರಾನ್ ಕೈಲಿ ಆ ರೀತಿಯಾದಂಥ ಅಣುಬಾಂಬ್ ಏನಾದರೂ ಸಿಕ್ಕಿದ್ರೆ ಅದು ಮೊದಲು ಹಿಂದೆ ಮುಂದೆ ನೋಡ್ದಲೇ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ ಅನ್ನೋದು ಅಮೆರಿಕ ಮತ್ತು ಇಸ್ರೇಲ್ಗಿರುವಂಥ ಆತಂಕ. ಅದು ಕೇವಲ ಅಮೆರಿಕ ಮತ್ತು ಇಸ್ರೇಲ್ ಮಾತ್ರವಲ್ಲ, ಇಡೀ ಜಗತ್ತಿಗೆ ಇರುವಂಥ ಆತಂಕ. ಆ ಕಾರಣದಿಂದಾಗಿ ಈ ಒಂದು ಅಣು ಒಪ್ಪಂದದ ವಿಚಾರದಲ್ಲಿ ಒಂದು ಫೈನಲ್ ಅಗ್ರಿಮೆಂಟಿಗೆ ಬರಲೇಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಜೊತೆಗೆ ಏನೊಂದು ಇರಾನ್ ಬಳಿ ಕ್ಷಿಪಣಿಗಳಿದ್ದಾವೆ, ಆ ಕ್ಷಿಪಣಿಗಳು 300 ಕಿಲೋಮೀಟರ್ಗಿಂತನೂ ಜಾಸ್ತಿ ದೂರದಲ್ಲಿ ಆರುವಂಥ ಕ್ಷಿಪಣಿಗಳನ್ನ ಇಟ್ಕೊಬಾರ್ದು ಅಂತಲೂ ಅಮೆರಿಕ ಒಂದು ಒತ್ತಡವನ್ನು ಏರ್ತಿದೆ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಹರ್ಮುಜ್ ಜಲಸಂಧಿ ಇರ್ಬೋದು, ಬಾಬ್ ಎ ಮಂದೇಬ್ ಜಲಸಂಧಿ ಇರ್ಬೋದು, ಆ ಜಲಸಂಧಿಗಳಲ್ಲಿ ಅಂತಾರಾಷ್ಟ್ರೀಯ ಹಡಗುಗಳ ಒಂದು ಸರಕು ಸಾಗಣೆ ಹಡಗುಗಳ ಸಾಗಾಟಕ್ಕೆ ಇರಾನ್ ಸತತವಾಗಿ ನಿರ್ಬಂಧ ಏರ್ತಾನೆ ಬರ್ತಾ ಇದೆ. ಜೊತೆಗೆ ಏನು ಪರ್ಟಿಕ್ಯುಲರ್ ಆಗಿ ಹರ್ಮುಜ್ ಜಲಸಂಧಿ ಇದೆ, ಹರ್ಮುಜ್ ಜಲಸಂಧಿಯಲ್ಲಿ ಸಾಗುವ ಹಡಗುಗಳಿಗೆ ತನ್ನ ಮಿತ್ರ ದೇಶಗಳನ್ನು ಹೊರತುಪಡಿಸಿ ಇನ್ನು ಮಿಕ್ಕ ದೇಶಗಳಿಗೆ ನಾನು ಟೋಲ್ ವಿಧಿಸ್ತೀನಿ ಅಂತ ಹೇಳ್ಬಿಟ್ಟು ಇರಾನ್ ಏನು ಮೊಂಡಾಟ ಮಾಡ್ತಿದೆ. ಇದಕ್ಕೂ ಕೂಡ ಅಮೆರಿಕ ಆಕ್ಷೇಪ ವ್ಯಕ್ತಪಡಿಸಿದೆ. ಜೊತೆಗೆ ನೇಟೋ ಕೂಡ ಈ ಹಂತದಲ್ಲಿ ಯಾವಾಗ ತನ್ನ ಹಡಗುಗಳಿಗೆ ಟೋಲ್ ವಿಧಿಸ್ತೀನಿ ಅಂತ ಹೇಳ್ಬಿಟ್ಟು ಇರಾನ್ ಎಚ್ಚರಿಕೆ ಕೊಡ್ತಾ ಇದೆ, ಬೆದರಿಕೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರಕು ಸಾಗಣೆ ವೆಚ್ಚ ಹೆಚ್ಚಾಗುತ್ತೆ ಅನ್ನೋ ಕಾರಣದಿಂದಾಗಿ ನೇಟೋ ಕೂಡ ಅಮೆರಿಕಾಗೆ ಪರೋಕ್ಷವಾಗಿ ಇದೀಗ ಮೊದಲ ಬಾರಿಗೆ ಇರಾನ್ ವಿರುದ್ಧದ ಯುದ್ಧಕ್ಕೆ ಕೈ ಜೋಡಿಸೋದಕ್ಕೆ ಮುಂದಾಗ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಅದು 100% ಯುದ್ಧ ರಂಗಕ್ಕೆ ಇಳಿಯುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಇವೆಲ್ಲ ಬೆಳವಣಿಗೆಗಳು ಏನು ನಡೀತಾ ಇದೆ, ಇದು ಭಾರತದ ಮಟ್ಟಿಗೆ, ನಮ್ಮ ನಿಮ್ಮೆಲ್ಲರ ಮಟ್ಟಿಗೆ ನಿಜಕ್ಕೂ ಒಂದು ರೀತಿ ಆಘಾತಕಾರಿ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ವೇಳೆ ಮತ್ತೆ ಏನಾದರೂ ಯುದ್ಧ ಪೂರ್ಣ ಪ್ರಮಾಣದಲ್ಲಿ ಆರಂಭ ಆದರೆ ಸರಕು ಸಾಗಣೆ ಸಂಪೂರ್ಣ ಬಂದಾಗುತ್ತೆ. ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ದರ ಮತ್ತೆ ಗಗನಕ್ಕೆ ಏರುತ್ತೆ. ಜೊತೆಗೆ ಈಗಾಗಲೇ ನೆನ್ನೆಯಷ್ಟೇ 2 ಏನೊಂದು ಹಡಗುಗಳು ಅವು ಸಂಪೂರ್ಣವಾಗಿ ರಸಗೊಬ್ಬರಗಳನ್ನು ತುಂಬಿಕೊಂಡು ಭಾರತಕ್ಕೆ ಬರ್ತಿದ್ವು. ಭಾರತದಲ್ಲಿ ಮುಂಗಾರು ಈಗಾಗಲೇ ಚುರುಕಾಗಿದೆ, ರಸಗೊಬ್ಬರಗಳ ಬೇಡಿಕೆ ವಿಪರೀತವಾಗಿದೆ. ಭಾರತಕ್ಕೆ ರಸಗೊಬ್ಬರ ಬರೋದು ಪ್ರಮುಖವಾಗಿ ಕೊಲ್ಲಿ ರಾಷ್ಟ್ರಗಳಿಂದನೇ. ಈಗೇನಾದರೂ ಮತ್ತೆ ಯುದ್ಧ ಶುರುವಾದರೆ ರಸಗೊಬ್ಬರ ಕೂಡ ಬಂದಾಗುತ್ತೆ. ಈಗ ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ಹಣದುಬ್ಬರ ಈ ವಿಪರೀತ ತಾರಕ ಪ್ರಮಾಣಕ್ಕೆ ಏರೋ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಮತ್ತೇನಾದರೂ ಯುದ್ಧ ಶುರುವಾದರೆ ನಮ್ಮೆಲ್ಲರಿಗೂ ಮತ್ತೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ರಾಮ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.